ಇನ್ನು ಸುರ್ಜೇವಾಲಾ ನೇತೃತ್ವದ ಸಭೆಯಲ್ಲಿ ಬೆಳಗಾವಿ ಟಾಕ್ ಫೈಟ್ ನಡೆದಿದೆ. ಡಿಸಿಎಂ ಡಿಕೆ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಓಪನ್ ಆಗಿ ಅಲ್ಲಿ ಮುಗಿಬಿದ್ದಿದ್ರು. ಕಚೇರಿ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಸಚಿವರು ಮತ್ತು ಶಾಸಕರ ಆಸಕ್ತಿ ಅಗತ್ಯ ಅಂತ ಹೇಳಿ ಡಿಕೆ ಮಾತಾಡ್ತಾರೆ. ಸೊ ಆ ಟೈಮ್ನಲ್ಲಿ ಅಂದ್ರೆ ಹೆಬ್ಬಾಳ್ಕರ್ ಸಚಿವೆ ಆದ್ಮೇಲೆ ಡಿಸಿಸಿ ಕಚೇರಿ ಕಟ್ಟಡ ನಿರ್ಮಾಣ ಆಗಿದೆ ಅನ್ನುವಂಥ ಒಂದು ಮಾತುಗಳನ್ನು ಡಿಕೆ ಶಿವಕುಮಾರ್ ಅವರು ಸಿಎಲ್ಪಿ ಮೀಟ್ ಸಂದರ್ಭದಲ್ಲಿ ಅವರು ಹೇಳ್ತಾರೆ. ಆಗ ಡಿಸಿಎಂ ಡಿಕೆ ಮಾತಿನಿಂದ ಸಚಿವ ಸತೀಶ್ ಜಾರಕಿಹೊಳಿಗೆ ಸ್ವಲ್ಪ ಎರಸುಮುರುಸಾಗುತ್ತೆ. ಸೊ ಅದಕ್ಕೋಸ್ಕರ ಅವರು ಕೂಡ ಮಾತಾಡ್ತಾರೆ. ಇಲ್ಲ, ಡಿಸಿಎಂ ಡಿಕೆ ವಿರುದ್ಧ ಸ್ವಲ್ಪ ಸಿಟ್ಟಾದಂತೆ ಕಂಡು ಬರುವಂತಹ ಸತೀಶ್ ಜಾರಕಿಹೊಳಿ ಬರೀ ಜಾರಕಿಹೊಳಿ ಅವರು ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪಿರಿಯಡಲ್ಲಿ ಮಾತ್ರ ಅಲ್ಲ, ನಾವು ಕೂಡ ಖರ್ಚು ಮಾಡಿದ್ದೀವಿ. ಡಿಸಿಸಿ ಕಚೇರಿ ಕಟ್ಟಡಕ್ಕೆ ಜಾಗ ಕೊಟ್ಟಿದ್ದೇ ರಮೇಶ್ ಜಾರಕಿಹೊಳಿ, ಪಕ್ಷದ ಕಚೇರಿ ನಿರ್ಮಾಣಕ್ಕೆ 3 ಕೋಟಿ ಕೊಟ್ಟಿದ್ದು ನಾನು. ಶಾಸಕಾಂಗ ಸಭೆಯಲ್ಲಿ ಈ ರೀತಿಯಾಗಿ ಸಚಿವ ಸತೀಶ್ ಜಾರಕಿಹೊಳಿ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದರು. ಇನ್ನು ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವಿನ ವಾಗ್ವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಭವನ ಕಟ್ಟುವಂತೆ ಸೂಚನೆ ಬಂದಿತ್ತು. ಆಗ ನಾನೇ ಕೆಪಿಸಿಸಿ ಅಧ್ಯಕ್ಷನಾಗಿದ್ದೆ, ಕಟ್ಟಡ ಕಟ್ಟಿ ಅಂತ ಹೇಳಿದ್ದೆ. ದೊಡ್ಡ ನಾಯಕರಿದ್ದೀರಿ, ಕಚೇರಿ ಕಟ್ಟಿ ಅಂತ ಸೂಚನೆ ನಾನೇ ಕೊಟ್ಟಿದ್ದೆ. ನಾನು ಅಧ್ಯಕ್ಷನಾಗಿದ್ದಾಗ 45 ಲಕ್ಷ ಹಣ ಕೊಟ್ಟಿದ್ದೆ ಅನ್ನುವಂಥ ಒಂದು ವಿಚಾರವನ್ನ ಹೇಳ್ತಾ ಸತೀಶ್ ಜಾರಕಿಹೊಳಿ ಮತ್ತೆ ಹೆಬ್ಬಾಳ್ಕರ್ ಜಟಾಪಟಿ ಏನಿದೆ ಅದಕ್ಕೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬೆಳಗಾವಿಗೆ ಹೋದಾಗ ಅಲ್ಲಿಯ ಕಚೇರಿ ವ್ಯವಸ್ಥೆಯನ್ನು ನೋಡಿ ನಾನು ಭಾಳ ಸಂದರ್ಭದಲ್ಲಿ ನೀವೆಲ್ಲ ಇಷ್ಟು ದೊಡ್ಡ ದೊಡ್ಡ ಲೀಡರ್ಸ್ ಇದ್ದೀರಿ, ಕಚೇರಿ ಕಟ್ಟಬೇಕು ಅಂತ ಹೇಳುವಾಗ ಅವರು ಸರ್ಕಾರದ ಜಾಗ ಕೊಟ್ಟರೆ ನಾವೆಲ್ಲ ಕಾಂಟ್ರಿಬ್ಯೂಟ್ ಮಾಡಿ ಕಟ್ತೇವೆ ಅಂತಕ್ಕಂಥದ್ದನ್ನು ಪ್ರಸ್ತಾವನೆ ಬಂತು. ಸಂಪುಟದಲ್ಲಿ ಅದನ್ನು ತೀರ್ಮಾನ ಮಾಡಿ ಆ ಜಾಗವನ್ನು ಕೊಟ್ಟರು. ಅದಕ್ಕೆ ಹಣನೂ ಕಟ್ಟಿದ್ವಿ. ನಾನೇ ಅಧ್ಯಕ್ಷನಾಗಿ 45 ಲಕ್ಷ ರೂಪಾಯಿ ನಾನೇ ಕೊಟ್ಟಿದ್ದೆ. ಅದು ಆ ನಂತರ ಎಲ್ಲರೂ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡಿ ಕಚೇರಿಯನ್ನು ಕಟ್ಟಿ ಉದ್ಘಾಟನೆಯು ಕೂಡ ನಾನು ಅಧ್ಯಕ್ಷನ ಸ್ಥಾನ ಬಿಟ್ಟ ನಂತರ ಅದು ಉದ್ಘಾಟನೆ ಆಯಿತು. ಆ ಸಂದರ್ಭ ಹೇಗೆ ಬಂತು ಏನು ಅಂತ ಗೊತ್ತಿಲ್ಲ. ಅದು ಯಾಕೆ ಆ ಪ್ರಶ್ನೆ ಬಂತು ಅಂತ ನನಗೆ ಗೊತ್ತಿಲ್ಲ. ಅವರು ಮಾನ್ಯ ಶಿವಕುಮಾರ್ ಅವರು ಅದರ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಯಾರ್ಯಾರು ಹಣ ಕೊಟ್ಟಿದ್ದಾರೆ ಅಂತ ಏನು ಯಾರು ಡೀಟೇಲ್ಸ್ ಹೇಳಲಿಲ್ಲ. ಅದು ಯಾರ್ದು ಹೆಸರು ಹೇಳಲಿಲ್ಲ. ಅವ್ರೇನು ಇವ್ರು ಕೊಟ್ಟರು ಅವ್ರು ಕೊಡಲಿಲ್ಲ ಅಥವಾ ಯಾರು ಬಿಟ್ಬಿಟ್ರು ಅಂತ ಏನಿಲ್ಲ. ಆಗ ಸತೀಶ್ ಅವರು ನೀವು ಯಾರು ಹೆಚ್ಚಿಗೆ ಹಣ ಕೊಟ್ಟಿದ್ದಾರೆ ಅವರದೆಲ್ಲ ಹೇಳ್ಬೋದಾಗಿತ್ತು ಅಂತ ಒಂದು ಮಾತನ್ನು ಹೇಳಿದರು. ಅಷ್ಟಕ್ಕೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ನಾನೇ ಅಧ್ಯಕ್ಷ ಆಗಿದ್ದು ಆ ಸಂದರ್ಭದಲ್ಲಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋ ಮಾತು. ಅಷ್ಟಕ್ಕೆ ಬಿಟ್ಟರೆ ಬೇರೆ ಏನು ಅಲ್ಲೇನು ಬೇರೆ ಬೇರೆ ಮಾತುಗಳೇನು ಬರಲಿಲ್ಲ. ಈ ಹಿಂದೆ HDK ಮೈತ್ರಿ ಸರ್ಕಾರ ಬಿದ್ದಿದ್ದು ಕೂಡ ಬೆಳಗಾವಿಯಿಂದಲೇ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಕೂಡ ಬೀಳೋದು ಬೆಳಗಾವಿಯಿಂದಲೇ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಮಾತಾಡಿದ್ದಾರೆ. ಇವರು ಕಚ್ಚಾಡ್ತಾ ಇರುವಂತದ್ದನ್ನ ನೋಡಿದ್ರೆ ಸಿಎಂ ಕುರ್ಚಿಗಾಗಿ ನಡೀತಾ ಇರುವಂತಹ ಫೈಟ್ ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಈಗ ಬೆಳಗಾವಿಯಲ್ಲಿ ಏನೋ ಸಮಾವೇಶ ಮಾಡಬೇಕು ಅನ್ಕೊಂಡಿದಾರಲ್ಲ, ಅಲ್ಲೇ ಬೀಳುತ್ತೆ ನೋಡಿ. ಈಗಲೂ ಕೂಡ ಬೆಳಗಾವಿಯಲ್ಲೇ ಗಲಾಟೆ ಶುರುವಾಗಿರುವಂತದ್ದು. ಬೆಳಗಾವಿ ಗಲಾಟೆಯಿಂದ ಸರ್ಕಾರ ಸರ್ವನಾಶ ಆಗತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ. ಹಿಂದೆನೂ ಕೂಡ ಬೆಳಗಾವಿಯಲ್ಲೇ ಬೆಳಗಾವಿಯಿಂದನೇ ಶುರುವಾಗಿತ್ತು. ಏನು ಮೈತ್ರಿ ಸರ್ಕಾರ, ಕುಮಾರಸ್ವಾಮಿ ಅವರ ಸರ್ಕಾರ ಬಿದ್ದಿದ್ದು ಬೆಳಗಾವಿಯಿಂದನೇ. ಈ ಕಾಂಗ್ರೆಸ್ ಸರ್ಕಾರನೂ ಬೆಳಗಾವಿಯಿಂದನೇ ಮುಳುಗಿ ಸರ್ವನಾಶ ಆಗಿ ಹೊರಟೋತತೆ. ಹಿಂದೆನೂ ಕೂಡ ಬೆಳಗಾವಿಯಿಂದನೇ ಶುರುವಾಗಿತ್ತು. ಏನು ಮೈತ್ರಿ ಸರ್ಕಾರ, ಕುಮಾರಸ್ವಾಮಿ ಅವರ ಸರ್ಕಾರ ಬಿದ್ದಿದ್ದು ಬೆಳಗಾವಿಯಿಂದನೇ. ಈ ಕಾಂಗ್ರೆಸ್ ಸರ್ಕಾರನೂ ಬೆಳಗಾವಿಯಿಂದನೇ ಮುಳುಗಿ ಸರ್ವನಾಶ ಆಗಿ ಹೊರಟೋತತೆ.